ನೂಲ ಹುಣ್ಣಿಮೆ ಹೇಳ್ತಕ್ಕಂಥದ್ದು ಬರ್ತಾ ಇದೆ. ಶ್ರಾವಣ ಮಾಸದಲ್ಲಿ ಹುಣ್ಣಿಮೆ ಅಂಗವಾಗಿ ಬರ್ತಕ್ಕಂತಹ ಈ ಒಂದು ವಿಶೇಷವಾದಂತಹ ಹಬ್ಬ ನುಗುಲ ಹುಣ್ಣಿಮೆ. ಅದರಲ್ಲಿ ಮಳೆಗಾಲದ ಒಂದು ಅರ್ಧ ಭಾಗವನ್ನು ನಾವು ಭ್ರಮಿಸಿದಾಗ ಬರ್ತಕ್ಕಂಥದ್ದು ನೂಲ ಹುಣ್ಣಿಮೆ. ಈ ನೂಲ ಹುಣ್ಣಿಮೆ ಅಂಗವಾಗಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸುತ್ತಾ, ಮತ್ತು ಆವತ್ತಿನ ದಿವಸದಲ್ಲಿ ರಕ್ಷಾಬಂಧನ ಹೇಳ್ತಕ್ಕಂಥದ್ದು ಕೂಡ ಇರುವುದರಿಂದಾಗಿ ಅವರಿಗೂ ಕೂಡ ಶುಭಾಶಯಗಳನ್ನು ತಿಳಿಸುತ್ತಾ, ಯಜ್ಞೋಪವೀತ ಹೇಳ್ತಕ್ಕಂಥದ್ದಕ್ಕೆ ದೇವಾನುದೇವತೆಗಳೇ ತುಂಬಾ ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು. ನೋಡಲಿಕ್ಕೆ ಹತ್ತಿಯ ದಾರ ಎನ್ನುವುದಾಗಿ ಕಂಡು ಬಂದರೂ ಕೂಡ ಅದಕ್ಕೆ ಅದರದೇ ಆದಂಥ ಮಹತ್ವ ಹೇಳ್ತಕ್ಕಂಥದ್ದನ್ನು ದೇವತೆಗಳು ಕೊಟ್ಟಿದ್ದಾರೆ. ಈ ಹತ್ತಿ ಗಿಡ ಹೇಳ್ತಕ್ಕಂಥದ್ದು ಎಲ್ಲೋ ತಂಪಲಲ್ಲಿ ಒಳಲಲ್ಲಿ ಎಲ್ಲೂ ಉಂಟಾಗುವುದಿಲ್ಲ. ಅದಕ್ಕೆ ವಿಪರೀತವಾದಂತಹ ಒಂದು ಸೂರ್ಯನ ಕಿರಣ ಬೇಕೇ ಬೇಕು. ಆ ಕಿರಣ ಯಾವ ಪ್ರದೇಶದಲ್ಲಿ ಜಾಸ್ತಿ ಆಗಿರ್ತದೆ ಅಲ್ಲಿ ಹತ್ತಿ ಗಿಡ ಹೇಳ್ತಕ್ಕಂಥದ್ದು ಸುಂದರವಾಗಿ ಬೆಳೀತದೆ. ಮತ್ತು ಅಷ್ಟೇ ಅಲ್ಲದೆ ಹತ್ತಿಯು ಕೂಡ ಸುಂದರವಾಗಿ ಆಗ್ತಕ್ಕಂಥದ್ದು. ಆನಂತರದಲ್ಲಿ ಅದರ ಕಾಯಿ ಹಣ್ಣಾದ ನಂತರದಲ್ಲಿ ಹತ್ತಿಯಾಗಿ ಹೊರಹೊಮ್ಮಿದಾಗ ಅದನ್ನು ಬಿಡಿಸಿ ಅದನ್ನು ಎಳೆಯಾಗಿ ತಿಕ್ಕಿ ಅದರಿಂದಾಗಿ ದಾರವನ್ನು ಉಂಟು ಮಾಡಿ, ಇಂತಿಷ್ಟು ಉದ್ದದ ದಾರ ಅಂತ ಹೇಳುವುದಾಗಿ ಮಾಡಿ ಅದನ್ನು 3 ಎಳೆಯಾಗಿ ಸೇರಿಸಿ ತದನಂತರದಲ್ಲಿ ಒಂದು ಪುಚ್ಚದ ಗಂಟನ್ನು ಹಾಕಿ, ಆನಂತರದಲ್ಲಿ ಅಗ್ರಗಂಟು ಹೇಳ್ತಕ್ಕಂಥದ್ದನ್ನು ಹಾಕಿ, ಪವಿತ್ರ ಗಂಟು ಹೇಳ್ತಕ್ಕಂಥದ್ದನ್ನು ಹಾಕಿ, ಬ್ರಹ್ಮ ಗಂಟು ಹೇಳ್ತಕ್ಕಂಥದ್ದನ್ನು ಹಾಕಿದಾಗ ಅದು ಜನಾವರವಾಗಿ ಮಾರ್ಪಾಡಾಗ್ತದೆ. ಆನಂತರದಲ್ಲಿ ಅದನ್ನು ಶುಚಿಭೂತವಾಗಿ ಮಾಡಿಕೊಂಡು ಅದನ್ನು ಮಂತ್ರಿಸಿ ಆನಂತರದಲ್ಲಿ ಸೂರ್ಯನಿಗೆ ತೋರಿಸಿ ಯಜ್ಞೋಪವೀತ ಮಂತ್ರ ಹೇಳ್ತಕ್ಕಂಥದ್ದು ಬರ್ತದೆ. ಆ ಮಂತ್ರದಿಂದಾಗಿ ಹಾಕೊಳ್ತಕ್ಕಂಥದ್ದು. ಮತ್ತು ಆವತ್ತಿನ ದಿವಸದಲ್ಲಿ ಸಮುದ್ರಕ್ಕೂ ಕೂಡ ಜನವಾರವನ್ನು, ಅದರಲ್ಲೂ ವಿಶೇಷವಾಗಿ ಚಿನ್ನದಿಂದ ತಯಾರು ಮಾಡಿರ್ತಕ್ಕಂಥ ಜನವಾರವನ್ನು ಸಮುದ್ರ ರಾಜನಿಗೆ ಸಮರ್ಪಣೆಯನ್ನು ಮಾಡ್ತಾರೆ. ಮಾಡಿದಾಗ ಮಳೆಯ ಪ್ರಮಾಣ ತಗ್ಗತ್ತೆ ಅಂತ ಹೇಳುವಂತಹದ್ದು. ಆನಂತರದಲ್ಲಿ ಬ್ರಹ್ಮ ತೇಜೋ ಬಲಂ ಬಲಂ ಅಂತ ಹೇಳಿದ ಹಾಗೆ ನಾವು ಅದನ್ನು ಧರಿಸಿಕೊಳ್ಳುವುದರಿಂದಾಗಿ ನಮ್ಮಲ್ಲಿ ಬ್ರಹ್ಮ ತೇಜಸ್ಸು ಹೇಳ್ತಕ್ಕಂಥದ್ದು ಉಂಟಾಗ್ತಾ ಬರ್ತದೆ. ಅದಕ್ಕೆ ತ್ರಿಕಾಲದಲ್ಲಿ ಅನುಷ್ಠಾನಾದಿಗಳು ಇತ್ಯಾದಿಯನ್ನು ಹೇಳ್ಕೊಂಡು ಹೋಗ್ತಾರೆ. ಈ ಒಂದು ಯಜ್ಞೋಪವೀತ ಹೇಳ್ತಕ್ಕಂಥದ್ದನ್ನು ಉಪನಯನ ದೀಕ್ಷೆ ಹೇಳ್ತಕ್ಕಂಥದ್ದು ಆದ ಸಮಯದಲ್ಲಿ ತಂದೆಯಿಂದ ಗಾಯತ್ರಿ ಹೇಳ್ತಕ್ಕಂಥದ್ದು ಉಪದೇಶವಾಗಿ, ತದನಂತರದಲ್ಲಿ ಹುಣ್ಣಿಮೆಯ ಅಂಗವಾಗಿ ಉಪಕರ್ಮ ಹೇಳ್ತಕ್ಕಂಥದ್ದು ಒಂದು ಷೋಡಶ ಸಂಸ್ಕಾರ ಹೇಳ್ತಕ್ಕಂಥದ್ದಾಗಿ, ತದನಂತರದಲ್ಲಿ ಆತನು ಬ್ರಹ್ಮ ತೇಜಸ್ಸಿನ ರೀತಿಯಲ್ಲಿ ಬೆಳೆದು ನಿಲ್ಲುತ್ತಾನೆ. ಇದು ಆದ ನಂತರದಲ್ಲಿ ಆ ವ್ಯಕ್ತಿ ಹೇಳ್ತಕ್ಕಂಥದ್ದು ಗಾಯತ್ರಿ, ಅಷ್ಟಾಕ್ಷರಿ, ಪಂಚಾಕ್ಷರಿ ಇತ್ಯಾದಿ ಆದಂತಹ ಮಂತ್ರೋಪಾಸನೆ ಇತ್ಯಾದಿ ದೀಕ್ಷೆಗಳು ಎಲ್ಲವೂ ಕೂಡ ಉಂಟಾಗ್ತಾ ಬರ್ತದೆ. ಮತ್ತು ಹುಣ್ಣಿಮೆಯ ದಿವಸದಲ್ಲಿ ಆ ಒಂದು ದಿವಸವನ್ನು ಆಯ್ಕೆ ಮಾಡಿ ಹಿಂದೆ ಋಷಿಮುನಿಗಳು ಕೊಟ್ಟಿರ್ತಾರೆ ದೇವಾನುದೇವತೆಗಳ ಅನುಗ್ರಹದಿಂದಾಗಿ. ಆ ಒಂದು ದಿವಸದಲ್ಲಿ ಉಪವಾಸ ವ್ರತ ಹೇಳ್ತಕ್ಕಂಥದ್ದು, ಯಾರು ಒಟುವಾಗಿರ್ತಾರೆ ಅಥವಾ ಯಾರು ಯಜ್ಞೋಪವೀತವನ್ನು ಈಗ ನಮ್ಮ ಹಾಗೆ ಮಾಡಿಕೊಳ್ತಾರೆ ಅಂಥವರು ಉಪವಾಸ ವ್ರತ ಹೇಳ್ತಕ್ಕಂಥದ್ದನ್ನು ಕೂಡ ಆವತ್ತಿನ ದಿವಸದಲ್ಲಿ ಮಾಡ್ಕೊಳ್ಬೇಕಾಗ್ತದೆ. ಕಾರಣ ಅಂತ ಹೇಳಿದರೆ ಆ ವ್ರತವನ್ನು ಯಾಕೆ ಇಟ್ಟಿದ್ದಾರೆ ಅಂತ ಕೇಳಿದರೆ ಅದಕ್ಕೂ ತುಂಬ ಮಹತ್ತರವಾದಂತಹ ಕಾರಣ ಉಂಟು. ವ್ಯಕ್ತಿ ಯಾವುದೇ ಒಂದು ರೀತಿಯಾದಂತಹ ಕೆಟ್ಟದಾದಂತಹ ವಿಚಾರದ ಬಗ್ಗೆ ಆತನ ಮನಸ್ಸು ಯಾವತ್ತೂ ಚಂಚಲ, ಆ ಮನಸ್ಸು ಹೊರದಾಡಲೇ ಇರಲಿ ಮತ್ತು ಅವನ ಏಕಾಗ್ರತೆಯನ್ನು ಗಳಿಸಿಕೊಳ್ಳುವಲ್ಲಿ, ಅವನ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ, ನಿಯಂತ್ರಣವನ್ನು ಮಾಡಿಕೊಳ್ಳುವಲ್ಲಿ
ಸಾಧ್ಯವಾಗಲಿ ಅಂತಕ್ಕಂಥದ್ದು ಉದ್ದೇಶದಿಂದ ಮತ್ತು ಆರೋಗ್ಯದ ದೃಷ್ಟಿಯಿಂದ ಆ ಒಂದು ವಿಧಿಯನ್ನು ತಂದಿದ್ದಾರೆ. ಹಾಗೂ ಯಜ್ಞೋಪವೀತವನ್ನು ಧರಿಸುವುದು ಮತ್ತು ಈ ರೀತಿಯಲ್ಲಿ ಮಾಡುವುದರಿಂದಾಗಿ ಆತನಿಗೆ ಅಗ್ನಿದೇವನ ಆರಾಧನೆ, ದೈವಿಕವಾದಂತಹ ಆರಾಧನೆ ಇತ್ಯಾದಿಯನ್ನು ಮಾಡುವಂತಹ ರೀತಿ ಮತ್ತು ಅದಕ್ಕೆ ಒಂದು ಪದ್ಧತಿ ಹೇಳ್ತಕ್ಕಂಥದ್ದು ಏನಿದೆ ಅದೆಲ್ಲ ಆ ಕರ್ಮಾಂಗಗಳಲ್ಲಿ ಬರ್ತಕ್ಕಂಥದ್ದು. ಮತ್ತು ಇದನ್ನು ಯಾವ ವ್ಯಕ್ತಿಗಳು ಆದರೂ ಕೂಡ ಒಂದು ಕ್ರಮದ ಪ್ರಕಾರದಲ್ಲಿ ಮಾಡಿಕೊಂಡು ಹೋದಾಗ ಅವರ ದಿನದ ಪಾಪಗಳು ಪರಿಹಾರವಾಗಿ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಆಗಲಿಕ್ಕೆ ಮತ್ತು ಅಷ್ಟೇ ಅಲ್ಲದೆ ಇದು ಸೂರ್ಯದೇವನಿಗೆ ಸಂಬಂಧಪಟ್ಟು ಗಾಯತ್ರಿ ಹೇಳತಕ್ಕಂಥದ್ದು ಉಪಾಸನೆ ಇರುವುದರಿಂದಾಗಿ ಸೂರ್ಯದೇವನ ಅನುಗ್ರಹದಿಂದ ಆರೋಗ್ಯವು ಆಯುಷ್ಯವೂ ಕೂಡ ವೃದ್ಧಿಯಾಗುತ್ತೆ. ಮತ್ತು ದಿನದ ನಾವು ಏನೇ ಇಲ್ಲ ಅಂತಂದ್ರೂ ಸಣ್ಣ ಪುಟ್ಟದಾದಂಥ ತಪ್ಪುಗಳನ್ನು ಮಾಡಿರ್ತೀವಿ. ಅಂತಹ ತಪ್ಪುಗಳ ಪ್ರಾಯಶ್ಚಿತ್ತವು ಕೂಡ ದಿನದ ಪಾಪ ಪರಿಹಾರ ಹೇಳ್ತಕ್ಕಂಥದ್ದು ಕೂಡ ಹಾಗೆ ಒಳಿತನ್ನು ಉಂಟು ಮಾಡಿಕೊಡುತ್ತೆ. ಮತ್ತು ಇದರ ಜೊತೆಯಲ್ಲಿ ಅಗ್ನಿದೇವನ ಒಂದು ಅನುಗ್ರಹಾದಿಗಳು ಕೂಡ ಆ ವ್ಯಕ್ತಿಗಳಿಗೆ ಉಂಟಾಗ್ತದೆ. ಇದರಿಂದಾಗಿ ಎಲ್ಲ ಒಂದು ಜನ ಸಾಮಾನ್ಯರಿಗೆ ಒಂದು ಒಳಿತನ್ನು ಮಾಡುವಂತಹ ಶಕ್ತಿ ಹೇಳ್ತಕ್ಕಂಥದ್ದು ಅವರಲ್ಲಿ ಮಿದುಳಿನಲ್ಲಿ ಜಾಗೃತ ಅವಸ್ಥೆಗೆ ಬರ್ತಾ ಹೋಗ್ತದೆ. ಆನಂತರದಲ್ಲಿ ಈ ಒಂದು ಪರಂಪರೆ ಹೇಳ್ತಕ್ಕಂಥದ್ದು ಋಷಿ ಮುನಿಗಳ ಕಾಲದಿಂದಾಗಿ ಬಂದಿರತಕ್ಕಂಥದ್ದು. ಅಲ್ಲಿ ನಾವು ಗೋತ್ರ ಅಂತೇಳಿ ಕರಿತೇವೆ. ಈಗ ಕೆಲವರಿಗೆ ವಿಶ್ವಾಮಿತ್ರ ಗೋತ್ರೋದ್ಭವಸ್ಯ ಅಂತ ಹೇಳೋದಾಗಿರುತ್ತೆ, ಕೆಲವರಿಗೆ ಇನ್ನೊಂದು ಇರುತ್ತೆ. ಹಾಗೆ ಆ ಋಷಿ ಅಥವಾ ಆಂಗಿರಸ ಗೋತ್ರ ಅಂತ ಹೇಳಿ ತಗೊಂಡ್ರೆ ಆಂಗಿರಸ ಹೇಳ್ತಕ್ಕಂತಹ ಮಹಾಮುನಿಯ ವಂಶಸ್ಥರು ಅಂತ ಹೇಳಿದರೆ ಇವರ ಅಜ್ಜನ ಅಜ್ಜ ಮುತ್ತಜ್ಜ ಆ ವಂಶದಲ್ಲಿ ದವರು ಅಂತ ಹೇಳುವುದಾಗಿ. ಈಗ ನಿಮಗೆ ಒಂದೇ ಮಾತಿನಲ್ಲಿ ಅರ್ಥ ಆಗಬೇಕು ಹೇಳಿ ಆದರೆ ಈಗೆಲ್ಲ DNA ಅಂತ ಹೇಳುವುದಾಗಿ ಬಂದಿದೆ ಅಲ್ಲ, ಅಂದರೆ ಇಂತಹ ರಕ್ತದವರು ಅಂತ. ಅದೇ ಥರದಲ್ಲೇ ಆ ಒಂದು ವಂಶಜರ ಅಲ್ಲಿ ಹುಟ್ಟಿರ್ತಕ್ಕಂಥವ್ರಾದ್ರಿಂದಾಗಿ ಆ ಗೋತ್ರೋದ್ಭವಸ್ಯದಲ್ಲಿ ಇಂತಹ ಹೆಸರಿನಿಂದ ಅರುಣನಾಮ ಶರ್ಮಣ ಅಂತ ಹೇಳುವಂತಹ ಹೆಸರಿನಿಂದಾಗಿ ಕರೆಯಲ್ಪಟ್ಟಿದ್ದಾರೆ ಅಂತ ಹೇಳುವುದಾಗಿ ಅದರ ಅರ್ಥ ಬರ್ತದೆ. ಅಂದರೆ ಅಲ್ಲಿಂದ ಯಜ್ಞೋಪವೀತಾದಿಗಳು ಅಥವಾ ಆ ಗಾಯತ್ರಿ ಉಪದೇಶಾದಿಗಳು ನಡ್ಕೊಂಡು ಇಲ್ಲಿಯ ತನಕ ಬಂದಿದೆ. ಇನ್ನು ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಇದೇ ಥರದಲ್ಲಿ ನಡ್ಕೊಂಡು ಹೋಗ್ತದೆ. ಇದಕ್ಕಾಗಿ ಅತಿ ಅದ್ಭುತವಾದಂತಹ ಶಕ್ತಿಯನ್ನು ಕೊಟ್ಟಿರುತ್ತಾರೆ. ಮತ್ತು ಅಷ್ಟೇ ಅಲ್ಲದೆ ಅದರ ಉಪಾಸನೆಯನ್ನು ಯಾರು ಮಾಡಿಕೊಂಡು ಬರ್ತಾ ಇರ್ತಾರೆ ಅಂಥವರಲ್ಲಿ ಮಿದುಳಿನ ಜಾಗೃತ ಅವಸ್ಥೆಯು ಆನಂತರದಲ್ಲಿ ಇತ್ಯಾದಿಯಾದಂತಹದ್ದು ಕೂಡ ತನ್ನಾರೆ ವೃದ್ಧಿಸುತ್ತೆ. ಅದಕ್ಕೆ ಎಲ್ಲ ಮುಖ್ಯ ಕಾರಣ ಅಂತ ಹೇಳಿದರೆ ಸೂರ್ಯದೇವನ ಒಂದು ಅನುಗ್ರಹವು ಆನಂತರದಲ್ಲಿ ಈ ಒಂದು ಹುಣ್ಣಿಮೆಯ ಒಂದು ಶುಭ ಸಮಯದಲ್ಲಿ ಈ ಥರದ ಒಂದು ಹಬ್ಬ ಹೇಳ್ತಕ್ಕಂಥದ್ದು ಬಂದಿರುವುದು. ಹುಣ್ಣಿಮೆ ಚಂದ್ರ ಯಾವ ರೀತಿಯಲ್ಲಿ ಶುದ್ಧವಾಗಿ ಫಳಫಳನೆ ಹೊಳೆಯುತ್ತಾನೋ ಅದೇ ರೀತಿಯಲ್ಲಿ ಎಲ್ಲರ ಜೀವನ ಹೇಳ್ತಕ್ಕಂಥದ್ದು ಹೊಳಪಿನಿಂದ ಕೂಡಿರಲಿ ಮತ್ತು ಸದಾ ಕಾಲವೂ ಕೂಡ ಬೆಳಗಲಿ ಅಂತ ಹೇಳುವುದಾಗಿ ಹೇಳುತ್ತಾ ಎಲ್ಲರಿಗೂ ಕೂಡ ನುಗುಲ ಹುಣ್ಣಿಮೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ. ಒಳ್ಳೆಯದಾಗಲಿ. ಮತ್ತು ಅಷ್ಟೇ ಅಲ್ಲದೆ ರಕ್ಷಾ ಬಂಧನದ ಹಾರ್ದಿಕ ಶುಭಾಶಯಗಳು ಅಣ್ಣ ತಂಗಿಯರಿಗೆ.